ಒಂದು ಕೆಲಸ ಮಾಡಿ, ನಿಮ್ಮ ಆಫೀಸ್ ಅಥವಾ ಕೆಲಸ ಮುಗಿದ ತಕ್ಷಣ ಒಂದು 5 ನಿಮಿಷ ನಿಮ್ಮ ಊರಿನ ಮೇನ್ ರೋಡಲ್ಲಿ ನಿಂತ್ಕೊಂಡು ಜಸ್ಟ್ ಅಬ್ಸರ್ವ್ ಮಾಡಿ. ನೀವು ರೋಡಲ್ಲಿ ನೋಡಿದ್ರೆ BMW, ಫಾರ್ಚುನರು, ಮರ್ಸಿಡೀಸು, ಡಿಫೆಂಡರ್ ಕಾರ್ಗಳು ಓಡಾಡ್ತಾ ಇರ್ತವೆ. ಮತ್ತೆ ನೀವು ಮೆಟ್ರೋದಲ್ಲಿ ನೋಡಿದ್ರೆ ಪ್ರತಿಯೊಬ್ಬರು ಕೈಯಲ್ಲೂ 1 ಲಕ್ಷಕ್ಕಿಂತ ಜಾಸ್ತಿ ಬೆಲೆ ಬಾಳೋ ಫೋನ್ ಇರುತ್ತೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಮುಗ್ದೇ ಹೋಯ್ತು, ಡೈಲಿ ಒಬ್ರೊಬ್ರು ಯಾರಾದ್ರೂ ಹೊಸ ಕಾರ್ ಡೆಲಿವರಿ ತಗೊಳ್ಳೋ ವಿಡಿಯೋ ಆಗ್ತಾನೆ ಇರ್ತಾರೆ. ಮತ್ತೆ ನಾನು ಮಾಲ್ಡೀವ್ಸ್ಗೆ ಹೋಗಿದ್ದೆ, ಯುರೋಪ್ಗೆ ಹೋಗಿದ್ದೆ, ಪ್ಯಾರಿಸ್ಗೆ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ ಅಂತ ಸ್ಟೋರೀಸ್ಗಳಿಗೆ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೊಂದು ಕ್ಷಣ ಅನಿಸ್ಬಿಡುತ್ತೆ, ನಮ್ಮ ಇಂಡಿಯಾ ಎಷ್ಟು ಮುಂದುವರಿತಿದೆಯಲ್ಲ, ಜನಗಳ ಹತ್ರ ಎಷ್ಟೊಂದು ದುಡ್ಡಾಡ್ತಾ ಇದೆ, ನಮ್ಮ ಜನಗಳು ಶ್ರೀಮಂತರಾಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈ ಥರ ಯೋಚನೆ ಮಾಡೋಕ್ಕೂ ಮುಂಚೆ ನಿಮ್ಮ ಮೊಬೈಲ್ ಬ್ಯಾಂಕಿಂಗ್ನ ಒಂದ್ಸಲ ಓಪನ್ ಮಾಡಿ ನಿಮ್ಮ ಸ್ಯಾಲ್ರಿ ಬಂದ ತಕ್ಷಣ ನಿಮ್ಮ ದುಡ್ಡು ಎಲ್ಲೆಲ್ಲಿ ಹೋಗಿದೆ ಅಂತ ಚೆಕ್ ಮಾಡಿ. ಸ್ಯಾಲ್ರಿ ಬಂದ ತಕ್ಷಣ ದುಡ್ಡು ಮನೆ EMI ಹೋಗುತ್ತೆ, ಇಲ್ಲ ರೆಂಟ್ ಕಟ್ಟಬೇಕಾಗುತ್ತೆ, ಕಾರ್ EMI ಹೋಗುತ್ತೆ, ಇಲ್ಲ ಅವ್ರ ಹತ್ರ ಸಾಲ ಮಾಡೋಕ್ಕೆ ದುಡ್ಡು ಕಟ್ಟಬೇಕಾಗುತ್ತೆ, ಇಲ್ಲ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಬೇಕಾಗುತ್ತೆ, ಮಕ್ಕಳು ಫೀಸು, ಕರೆಂಟ್ ಬಿಲ್ಲು, ರೇಷನ್ ಅಂತ ಸಂಬಳ ಬಂದಿರೋ 5 ರಿಂದ 6 ದಿವಸದಲ್ಲೇ ಆ ದುಡ್ಡೆಲ್ಲ ಖಾಲಿಯಾಗಿ ಹೋಗುತ್ತೆ. ಮತ್ತೆ ಯಾವಾಗ ಸಂಬಳ ಬರುತ್ತೋ ಅಂತ ತಿಂಗಳೆಲ್ಲ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡಂಗಾಗುತ್ತೆ. ಒಬ್ರೊಬ್ರಿಗಂತೂ ಈ ಸಂಬಳ ಯಾಕೆ ಬರುತ್ತೆ ಅನ್ನಂಗಾಗಿರುತ್ತೆ, ಯಾಕಂದ್ರೆ ಬಂದ ತಕ್ಷಣ ಖಾಲಿಯಾಗಿ ಹೋಗಿರುತ್ತೆ. ನಮ್ಮ ಇಂಡಿಯಾದಲ್ಲಿ ಒಂದ್ ಕಡೆ ನೋಡಿದ್ರೆ ಜನ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ, ಸಕ್ಸಸ್ಫುಲ್ ತರ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ನೋಡಿದ್ರೆ ನಮ್ಮ ಮಿಡಲ್ ಕ್ಲಾಸ್ ಅವರು ಸ್ಯಾಲ್ರಿ ಬರೋ ಮೆಸೇಜ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಹಾಗಿದ್ರೆ ಈ ರಸ್ತೆ ಮೇಲೆ ಕಾಣ್ತಿರೋ ಈ ಲಕ್ಸುರಿ ಕಾರ್ಗಳು ಯಾರದು? ಈ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಿರೋ ಈ ರಿಚ್ ಲೈಫ್ ಸ್ಟೈಲು ಎಷ್ಟು ನಿಜ? ನಮ್ಮ ಭಾರತ ನಿಜವಾಗ್ಲೂ ಶ್ರೀಮಂತ ತರ ಆಗ್ತಾ ಇದೆಯಾ, ಅಥವಾ ನಾವು ಶ್ರೀಮಂತರ ತರ ಕಾಣಿಸ್ಕೊಳೋದನ್ನ ಜಾಸ್ತಿ ಕಲಿತಾ ಇದೀವ? ಯಾಕೆ ಇವತ್ತು ಲಕ್ಷಾಂತರ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಹೊರಗಡೆಯಿಂದ ಲಕ್ಸುರಿ ಲೈಫ್ ಬದುಕೋ ತರ ಕಾಣಿಸ್ತಿದ್ರು ಕೂಡ ಒಳಗಡೆ ಫೈನಾನ್ಷಿಯಲ್ ಪ್ರೆಷರ್ ಅಲ್ಲಿ ಸಿಗಾಕೊಂಡಿದ್ದಾರೆ? ಇದಕ್ಕೆ ಉತ್ತರ ಹುಡ್ಕೊಂಡೆ ಈ ವಿಡಿಯೋ ಮಾಡಿರೋದು. ಈ ವಿಡಿಯೋ ಕಥೆನೇ ದ ಫೇಕ್ ರಿಚ್ ಇಂಡಿಯಾ. ಇದನ್ನೆಲ್ಲ ನೋಡಿ ನಮ್ಮ ಜನಗಳಿಗೆ ಕ್ವಶನ್ ಬರ್ಬೋದು, ಹಾಗಿದ್ರೆ ಏನ್ ನಮ್ಮ ದೇಶದಲ್ಲಿ ದುಡ್ಡೇ ಇಲ್ವಾ, ಜನಗಳ ಹತ್ರ ದುಡ್ಡೇ ಇಲ್ಲ, ಜನಗಳು ಸುಮ್ಮನೆ ಈ ತರ ಶೋಕಿ ಮಾಡ್ತಿದಾರಾ ಅಂತ. ಆಕ್ಚುಲಿ ಪ್ರಶ್ನೆ ಏನಂದ್ರೆ ದುಡ್ಡು ಇದೆಯಾ ಅನ್ನೋದಲ್ಲ, ಆಕ್ಚುಲಿ ದುಡ್ಡು ಯಾರ ಹತ್ರ ಇದೆ ಅನ್ನೋದು. ಇವತ್ತು ನೀವೇನಾದ್ರೂ ನಮ್ಮ ಇಂಡಿಯಾನ ನೋಡಿದ್ರೆ ಇಂಡಿಯಾನ 2 ಭಾಗವಾಗಿ ನೋಡ್ಬೇಕಾಗತ್ತೆ. ಹೊರಗಡೆಯಿಂದ ನೋಡಿದ್ರೆ ಒಂದೇ ತರ ಕಾಣಿಸುತ್ತೆ, ಬಟ್ ಒಳಗಡೆ ರಿಯಾಲಿಟಿನೇ ಚೇಂಜ್ ಇದೆ. ಇವತ್ತಿನ ದಿವಸ ನ್ಯೂಸ್ ಚಾನೆಲ್ಗಳು ಬೆಳಿಗ್ಗೆ ಎದ್ರೆ ನಮ್ಮ ಇಂಡಿಯಾ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದಿ ವರ್ಲ್ಡ್ ಅಂತ ಅನೌನ್ಸ್ ಮಾಡ್ತವೆ. ನಮ್ಮ ಇಂಡಿಯಾ ಕೂಡ ವರ್ಷಕ್ಕೆ 7 ರಿಂದ 8% GDP ಗ್ರೋತ್ ಮಾಡ್ತಾ ಇದೆ, ರೆಕಾರ್ಡ್ ಲೆವೆಲ್ ಅಲ್ಲಿ ಗ್ರೋ ಆಗ್ತಾ ಇದೆ. ಮತ್ತೆ 1 ಕೋಟಿಗಿನ್ನ ಜಾಸ್ತಿ ಬೆಲೆ ಬಾಳೋ ಪ್ರೀಮಿಯಂ ಅಪಾರ್ಟ್ಮೆಂಟ್ಗಳು ಹಾಟ್ ಕೇಕ್ ತರ ಸೆಲ್ ಆಗ್ತಾ ಇದಾವೆ. ಇದನ್ನೆಲ್ಲ ನೋಡಿದ್ರೆ ಹೌದು, ನಮ್ಮ ದೇಶದಲ್ಲಿ ದುಡ್ಡು ಬಹಳ ಹರಿದಾಡ್ತಾ ಇದೆ ಅಂತ ಅನ್ಸುತ್ತೆ. ಇದು ಜಸ್ಟ್ ಒಂದ್ ಸೈಡ್ ಆಫ್ ದಿ ಇಂಡಿಯಾ. ಇನ್ನೊಂದ್ ಸೈಡ್ ಆಫ್ ದಿ ಇಂಡಿಯಾ ಕೂಡ ಇದೆ, ಅದನ್ನು ಒಂದ್ಸಲ ಅಬ್ಸರ್ವ್ ಮಾಡಿ. ಇವ್ರ ಬಗ್ಗೆ ನ್ಯೂಸ್ಗಳು ಅಷ್ಟೊಂದಾಗಿ ಮಾತಾಡಲ್ಲ. ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಎಲ್ಲ ಐಟಮ್ನ ಬ್ಯಾಗ್ ಅಲ್ಲಿ ಹಾಕೊಂಡು ಲಾಸ್ಟ್ ಒಂದ್ಸಲ ಎಲ್ಲ ತೆಗೆದು ಆ ಕ್ಯಾಶಿಯರ್ ಹತ್ರನೇ ಬಿಟ್ಟು ಬೇಕಾದ್ನ ತಗೊಂಡೋಗುವಂತ ಇಂಡಿಯಾ. ಬಟ್ಟೆ ತಗೊಂಡ್ಬೇಕಂತ ಬಟ್ಟೆ ಅಂಗಡಿಗೆ ಹೋಗಲ್ಲ, ಡಿಸ್ಕೌಂಟ್ ಇದ್ದಾಗ ಬಟ್ಟೆ ಅಂಗಡಿಗೆ ಹೋಗುವಂತ ಇಂಡಿಯಾ. ರೆಸ್ಟೋರೆಂಟ್ ಅಲ್ಲಿ ಆರ್ಡರ್ ಮಾಡೋಕ್ಕೂ ಮುಂಚೆ ಮೆನುನ ತಿರ್ಗಾ ಮುರ್ಗಾ ನೋಡಿ ಆರ್ಡರ್ ಮಾಡುವಂತ ಇಂಡಿಯಾ. ಮಂತ್ ಎಂಡ್ ಬಂದ ತಕ್ಷಣ ಕ್ರೆಡಿಟ್ ಕಾರ್ಡ್ ಬಿಲ್ ನ ಯಾವ ರೀತಿ ಕಟ್ಟೋದು ಅಂತ ಯೋಚನೆ ಮಾಡುವಂತ ಇಂಡಿಯಾ. ಹೊರಗಡೆ ಇವರೆಲ್ಲ ನಾರ್ಮಲ್ ಆಗಿ ಕಾಣಿಸ್ಕೊಂತಾರೆ, ಬಟ್ ಒಳಗಡೆ ತಿಂಗಳು ಬಂದ ತಕ್ಷಣ ಬಜೆಟ್ಗೋಸ್ಕರ ಒಡೆದಾಡ್ತಾ ಇರ್ತಾರೆ. ಹಾಗಾದ್ರೆ ಒಂದು ದೇಶದಲ್ಲಿ ಈ ತರ ಎರಡೆರಡು ಇಂಡಿಯಾ ಇರಕ್ಕೆ ಹೇಗೆ ಸಾಧ್ಯ? ಇದಕ್ಕೆ ಎಕನಾಮಿಸ್ಟ್ಗಳು ಒಂದು ಕಾನ್ಸೆಪ್ಟ್ ಕೊಡ್ತಾರೆ. ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಕೆ ಶೇಪ್ ಎಕನಾಮಿ ಅಂತ. ಅಂದ್ರೆ ನೀವು ಕೆ ನ ನೋಡಿದಿರಲ್ವಾ, ಕೆ ಯಾವ ತರ ಇರುತ್ತೆ? ಕೆ ಒಂದು ಸೈಡ್ ಮೇಲ್ ಹೋಗಿರುತ್ತೆ, ಒಂದು ಸೈಡ್ ಕೆಳಗ್ ಬಂದಿರುತ್ತೆ. ಅದೇ ರೀತಿನೇ ಒಂದು ದೇಶದಲ್ಲಿ ಒಂದು ವರ್ಗ ಮೇಲ್ ಹೋಗ್ತಾ ಇರುತ್ತೆ, ಒಂದು ವರ್ಗ ಕೆಳಗ್ ಬರ್ತಾ ಇರುತ್ತೆ. GDP ಗ್ರೋತ್ ಆದ್ರೂ ಕೂಡ, ಎಕನಾಮಿಕಲಿ ಇಂಪ್ರೂವ್ ಆದ್ರೂ ಕೂಡ, 1000 ಫ್ಯಾಕ್ಟ್ರಿ ಬಂದ್ರು ಕೂಡ, ರೋಡ್ ಎಲ್ಲ ಇಂಪ್ರೂವ್ ಆದ್ರೂ ಕೂಡ ಈ ಕೆಳಗಡೆ ವರ್ಗಗಳಿಗೆ ಯಾವುದೇ ರೀತಿ ಬೆನಿಫಿಟ್ ಆಗಲ್ಲ. ಒಬ್ರೊಬ್ರು ಅಟ್ಲೀಸ್ಟ್ ಗ್ರೋ ಆಗದಲ್ಲೇ ಇದ್ರು ಅದೇ ಲೆವೆಲ್ ಅಲ್ಲಿ ಇರ್ತಾರೆ, ಇನ್ನು ಕೆಲವೊಬ್ರು ಅದಕ್ಕಿಂತ ಕೆಳಗೆ ಹೋಗ್ತಾರೆ. ವರ್ಲ್ಡ್ ನ ಇನ್ಇಕ್ವಾಲಿಟಿ ಲ್ಯಾಬ್ ರಿಪೋರ್ಟ್ ಪ್ರಕಾರ ನಮ್ಮ ದೇಶದಲ್ಲಿ ಇರೋ ವೆಲ್ತ್ 1% ಜನದ ಹತ್ರ ಬಹಳ ಇದೆ. ಈ 1% ಜನರು ನಮ್ಮ ದೇಶದ 40% ವೆಲ್ತ್ ನ ಹೋನ್ ಮಾಡ್ತಾರೆ. ಅಂದ್ರೆ ಒಂದು ದೊಡ್ಡ ಚಪಾತಿ ಇದೆ ಅನ್ಕೊಳ್ಳಿ, ಈ ಚಪಾತಿ ತಿನ್ನಕ್ಕೆ 100 ಜನ ಇದ್ದಾರೆ. ಈ 100 ಜನದಲ್ಲಿ ಒಬ್ಬ 40% ಆ ಚಪಾತಿಯ ಭಾಗನ ತಿಂತಾನೆ, ಇನ್ನು ಉಳಿದಿರೋ 99 ಜನ ಉಳಿದಿರೋ ಚಪಾತಿ ಭಾಗ ತಿಂತಾರೆ. ಇದನ್ನೇ ಇನ್ಇಕ್ವಾಲಿಟಿ ಅಂತ ಕರೀತಾರೆ. ನಿಜ ಹೇಳ್ಬೇಕಂದ್ರೆ ಈ 99%ಗಳು ಈ 99% ಅಲ್ಲೇ ಇರಲಿ ಅಂತ ಯಾರು ಕೂಡ ಪ್ಲಾನ್ ಮಾಡಿಲ್ಲ, ಅವ್ರಾಗ ಅವರೇ ಚೂಸ್ ಮಾಡ್ಕೊಂಡಿರೋದು. ಇವರ ಸ್ಯಾಲ್ರಿ ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ಇವರ ಸ್ಯಾಲ್ರಿ ಕೂಡ ಗ್ರೋತ್ ಆಗ್ತಾ ಇರುತ್ತೆ, ಬಟ್ ಇವರಾಗಿ ಇವರೇನೆ ಈ 99% ಜಾಗದಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾಕೆ ಗೊತ್ತಾ? ನಾವ್ ಇಲ್ಲಿವರೆಗೂ ಇನ್ಕಮ್, ಸೇವಿಂಗ್ಸು, EMI ಎಲ್ಲಾದ್ರ ಬಗ್ಗೆನೂ ತಿಳ್ಕೊಂಡ್ವಿ, ಆದ್ರೆ ನಮಗ್ ಗೊತ್ತಿಲ್ದಂಗೆ ನಮ್ಮ ನಡುವೆನೆ ಒಂದು ಗ್ಯಾಪ್ ಕ್ರಿಯೇಟ್ ಆಗ್ತಾ ಇದೆ. ಆ ಗ್ಯಾಪ್ ಏನೇ ಪ್ರೊಡಕ್ಷನ್ ಗ್ಯಾಪ್. ಯಾಕಂದ್ರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಬಂದ್ರೆ ಜಸ್ಟ್ ನಾನು ಎಷ್ಟು ದುಡಿದೆ, ಎಷ್ಟು ಸೇವ್ ಮಾಡಿದೆ, ಇದೇ ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲ. ರಿಯಲ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ನಾನು ಬಿಲ್ಡ್ ಮಾಡಕ್ ಹೋಗ್ತಿದ್ದೀನಲ್ಲ ಈ ಲೈಫ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತೀನಿ ಅನ್ನೋದೇ ನಿಜವಾದ ಫೈನಾನ್ಷಿಯಲ್ ಪ್ಲಾನಿಂಗ್. ಇದೊಂದು ರೀಸನ್ಗೋಸ್ಕರನೇ ಈ ಟರ್ಮ್ ಇನ್ಶೂರೆನ್ಸ್ ನ ಫೈನಾನ್ಷಿಯಲ್ ಪ್ಲಾನಿಂಗ್ ನ ಫೌಂಡೇಶನ್ ಅಂತ ಕರೀತಾರೆ. ಇದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅಲ್ಲ, ಇದರ ಉದ್ದೇಶ ನಿಮಗೆ ರಿಟರ್ನ್ ಕೊಡೋದಲ್ಲ, ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿರ್ತಾರಲ್ಲ ಅವ್ರಿಗೆ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಕೊಡೋದು.
ಸೊ ಇನ್ನು ನೀವು ಈ ಟರ್ಮ್ ಇನ್ಶೂರೆನ್ಸ್ನ ತಗೊಂಡಿಲ್ಲ ಅಂದರೆ ದಯವಿಟ್ಟು ಡಿಲೇ ಮಾಡಬೇಡಿ. ಮತ್ತೆ ಈ ಟರ್ಮ್ ಇನ್ಶೂರೆನ್ಸ್ ತಗೊಳ್ಬೇಕಂದ್ರೆ ನೀವು ಮೇನ್ ಆಗಿ ಈ 3 ಪಾಯಿಂಟ್ನ ಗಮನಿಸಲೇಬೇಕು. ಮೊದಲನೇದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ, ಎರಡನೇದು ಕ್ಲೈಮ್ ಸೆಟಲ್ಮೆಂಟ್ ಎಷ್ಟು ಫಾಸ್ಟಾಗಿ ಆಗುತ್ತೆ ಅನ್ನೋದು, ಮೂರನೇದು ಲಾಂಗ್ ಟರ್ಮ್ಗೆ ಏನೇನು ಫ್ಯೂಚರ್ಸ್ ಸಿಗುತ್ತೆ ಅನ್ನೋದು. ಈ ಒಂದು ರೀಸನ್ಗೋಸ್ಕರ ನಾನು ಪರ್ಸನಲಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ನ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಇವ್ರ ಹತ್ರ ನಿಮಗೆ 2 crore ಕವರೇಜು 902 ರೂಪಾಯಿ ಪರ್ ಮಂತ್ ಅಂತ ಸಿಗುತ್ತೆ. ಅಫೋರ್ಡಬಿಲಿಟಿ ಪ್ರೈಸ್ ಜೊತೆಗೆ ರಿಲಯಬಿಲಿಟಿನೂ ಸಿಗುತ್ತೆ. ಮತ್ತೆ ಇವರ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 99.8 ಇದೆ. ಇದು ಇಂಡಸ್ಟ್ರಿನಲ್ಲೇನೆ ಒನ್ ಆಫ್ ದ ಹೈಯೆಸ್ಟ್. ಜೊತೆಗೆ ಇವರು ಸ್ಯಾಲರಿಡ್ಗಳಿಗೆ ಮತ್ತೆ ವರ್ಕಿಂಗ್ ವುಮೆನ್ಗಳಿಗೆ ಡಿಸ್ಕೌಂಟ್ ಕೂಡ ಆಫರ್ ಮಾಡ್ತಾರೆ. ಮತ್ತೆ ಕೆಲವೊಬ್ರು ಅನ್ಕೊಂತಾರೆ ಈ ಟರ್ಮ್ ಇನ್ಶೂರೆನ್ಸ್ ನ ತಗೊಳೋದು ವೇಸ್ಟ್, ಇದರಿಂದ ನನಗೆ ಏನು ರಿಟರ್ನ್ ಬರಲ್ಲ ಅಂತ. ಅದಕ್ಕಂತಾನೆ ಇದರಲ್ಲಿ ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಬೆನಿಫಿಟ್ ಕೂಡ ಇದೆ. ಅಂದ್ರೆ ನೀವೇನೇನು ದುಡ್ಡು ಕಟ್ಟಿರ್ತೀರಲ್ಲ, ಕೊನೆಗೆ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಬೇಡ ಅಂತ ನೀವು ಇದನ್ನ ವಾಪಸ್ ಕೊಟ್ಟಾಗ ನೀವೇನು ದುಡ್ಡು ಕಟ್ಟಿರ್ತೀರಾ ಅಷ್ಟು ದುಡ್ಡು ನಿಮಗೆ ವಾಪಸ್ ಪಡಿಬಹುದು. ಜೊತೆಗೆ ಇವರು 3 hours ಅಲ್ಲೇನೆ ಕ್ಲೈಮ್ ಸೆಟಲ್ಮೆಂಟ್ ಮಾಡ್ಕೊಡೋ ಪ್ರಾಮಿಸ್ ಕೂಡ ಕೊಡ್ತಾರೆ. ಸೊ ನಿಮ್ಮ ಹತ್ರ ಏನಾದರೂ ಟರ್ಮ್ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಡಿಲೇ ಮಾಡಬೇಡಿ. ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಆ ಲಿಂಕ್ ನ ಯೂಸ್ ಮಾಡ್ಕೊಂಡು ನೀವು ಟರ್ಮ್ ಇನ್ಶೂರೆನ್ಸ್ ನ ಬೈ ಮಾಡಬಹುದು. ಒಂದು ಕಾಲದಲ್ಲಿ ನಮ್ಮ ತಂದೆ ತಾಯಿ ಸಿಂಪಲ್ ರೂಲ್ ನ ಫಾಲೋ ಮಾಡ್ತಾ ಇದ್ರು. ಅವ್ರೇನಾದ್ರು ತಗೊಳ್ಬೇಕಂದ್ರೆ ಫಸ್ಟು ಸೇವ್ ಮಾಡ್ತಾ ಇದ್ರು, ಆಮೇಲೆ ತಗೊಳ್ತಾ ಇದ್ರು. ಟಿವಿ ತಗೊಳ್ಬೇಕಾ ಫಸ್ಟು ಸೇವ್ ಮಾಡು, ಸ್ಕೂಟರ್ ತಗೊಳ್ಬೇಕಾ ಫಸ್ಟು ಸೇವ್ ಮಾಡು, ಮನೆ ಕಟ್ಟಬೇಕಾ ವರ್ಷಗಟ್ಟಲೆ ಸೇವ್ ಮಾಡು, ಆಮೇಲೆ ಮನೆ ಕಟ್ಟು. ನಮ್ಮ ತಂದೆ ತಾಯಿ ಕಾಲದಲ್ಲಿ ಇವ್ರು ಹೋಗಿ ಸಾಲ ಮಾಡ್ತಿದ್ದಾರೆ ಅಂದ್ರೆ ಅದು ಕುತ್ತಿಗೆಗೆ ಬರುವಂತ ಪರಿಸ್ಥಿತಿ ಇದ್ದಾಗ ಮಾತ್ರ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸಾಲ ಮಾಡ್ತಾ ಇರಲಿಲ್ಲ. ಬಟ್ ಇವಾಗಿನ ಪರಿಸ್ಥಿತಿ ಹೆಂಗಿದೆ ಅಂತ ಯೋಚನೆ ಮಾಡಿ. ನೀವು ಹೋಗಿ ಒಂದು ಕಾರ್ ತಗೊಳ್ಬೇಕಂದ್ರೆ ಕಾರ್ ಶೋರೂಮ್ ಅಲ್ಲಿ ಹೋಗಿ ಏನ್ ಕೇಳ್ತೀರಾ? ಈ ಕಾರ್ ಬೆಲೆ ಎಷ್ಟು ಅಂತ ಕೇಳ್ತೀರಾ, ಅಥವಾ ತಿಂಗಳ ಎಷ್ಟು EMI ಬರುತ್ತೆ ಅಂತ ಕೇಳ್ತೀರಾ? ಅದೇ ರೀತಿ ಮೊಬೈಲ್ ತಗೊಳ್ಬೇಕಂದ್ರೆ ನೋ ಕಾಸ್ಟ್ EMI ಇದೆಯಾ ಅಂತ ಕೇಳ್ತೀರಾ? ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲದಕ್ಕೂ ನೋ ಕಾಸ್ಟ್ EMI ಇದೆಯಾ ಅಂತ ಕೇಳಿನೇ ನೀವು ಮುಂದುವರಿತೀರಾ. ಕಂಪ್ನಿಗಳಿಗೂ ಗೊತ್ತು ಅವ್ರಿಗೆ 20 ಲಕ್ಷದ ಕಾರ್ ಮಾರ್ಬೇಕಂದ್ರೆ ತುಂಬಾ ಕಷ್ಟ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ತಿಂಗಳ ಕೇವಲ 30,000 ರೂಪಾಯಿ EMI ಕಟ್ಟಿದ್ರೆ ಸಾಕು, ನೀವು 20 ಲಕ್ಷದ ಕಾರ್ ತಗೊಳ್ಬಹುದು ಅಂತ ಹೇಳ್ತಾರೆ. ಇದರಿಂದ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಬ್ರೈನಿಗೆ ಏನ್ ಅನ್ಸುತ್ತೆ, ನಾನು ಇದನ್ನ ಅಫೋರ್ಡ್ ಮಾಡಬಹುದು ಅನ್ಸುತ್ತೆ. ಇದೇ ಬಿಗ್ಗೆಸ್ಟ್ ಮಾರ್ಕೆಟಿಂಗ್ ಟ್ರಿಕ್. ಅವ್ರು ಇಲ್ಲಿ ಪ್ರಾಡಕ್ಟ್ ನ ಸೆಲ್ ಮಾಡ್ತಾ ಇಲ್ಲ, ನಿಮ್ಮ ಮಂತ್ಲಿ ಪೇಮೆಂಟ್ ನ ಸೆಲ್ ಮಾಡ್ತಾ ಇದ್ದಾರೆ. ನೀವು ಯಾವ್ದಾದ್ರು ಒಂದು ವಸ್ತು ತಗೊಳ್ಬೇಕಂದ್ರೆ ನೀವು ಕಂಪೇರ್ ಮಾಡ್ತೀರಾ. 30,000 ರೂಪಾಯಿ ಫೋನ್ ತಗೊಳ್ಬೇಕಂದ್ರೆ ತಿಂಗಳ ಇಷ್ಟು EMI ಕಟ್ಟಬೇಕು. ಅದೇ 1 ಲಕ್ಷ ಫೋನ್ ತಗೊಳ್ಬೇಕಂದ್ರೆ ಏನು ಸ್ವಲ್ಪ ಜಾಸ್ತಿ ಆಗುತ್ತೆ, ಇನ್ನೊಂದು 3-4 ಸಾವಿರ ಜಾಸ್ತಿ ಆಗುತ್ತೆ. ಅದಕ್ಕೆ 1 ಲಕ್ಷದ ಫೋನೇ ತಗೊಂಡ್ಬಿಡೋಣ. ಅದೇ ರೀತಿ ಕಾರಲ್ಲೂ ಕೂಡ ಇದೇ ರೀಸನ್ ಇಂದಾನೆ ಇವತ್ತು 40,000 ರೂಪಾಯಿ ಸಂಬಳ ತಾಣ್ತಿರೋನ ಹತ್ರ 1 ಲಕ್ಷ ರೂಪಾಯಿ ಫೋನ್ ಇದೆ. 60,000 ರೂಪಾಯಿ ಸಂಬಳ ತಾಣ್ತಿರೋನ ಹತ್ರ 18-20 ಲಕ್ಷದ SUV ಇದೆ. ಇಯರ್ಲಿ 7-8 ಲಕ್ಷ ಪ್ಯಾಕೇಜ್ ಬರೋನು ಪರ್ಸನಲ್ ಲೋನ್ ತಗೊಂಡು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾನೆ. ಹೊರಗಡೆಯಿಂದ ನೋಡಿದ್ರೆ ಎಲ್ಲರೂ ಶ್ರೀಮಂತರು ತರನೇ ಕಾಣಿಸ್ಕೊಂತಾರೆ, ಬಟ್ ಒಳಗಡೆಯಿಂದ ನೋಡಿದ್ರೆ ರಿಯಾಲಿಟಿನೇ ಬೇರೆ ಇದೆ. ಕಾರು ಓಡಿಸ್ತಿರೋದು ಅವನು, ಬಟ್ ಕಾರ್ ಅವಂದಲ್ಲ, ಬ್ಯಾಂಕ್ದು. ಫೋನು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿರೋದು ಇವನು, ಬಟ್ ಫೋನ್ ಇವಂದಲ್ಲ, ಬ್ಯಾಂಕ್ದು. ಫಾರಿನ್ ಟ್ರಿಪ್ ಹೋಗಿ ಫೋಟೋ ಹಾಕ್ತಿರೋದು ಇವನು, ಬಟ್ ಫಾರಿನ್ ಟ್ರಿಪ್ ಹೋಗಕ್ಕೆ ಹೆಲ್ಪ್ ಮಾಡಿದ್ದು ಕ್ರೆಡಿಟ್ ಕಾರ್ಡ್. ಇದೇ ರೀತಿನೇ ನಮ್ಮ ಇಂಡಿಯಾದಲ್ಲಿ ಈ ತರ ಕನ್ಸ್ಯೂಮರ್ ಲೋನು ದಿವಸದಿಂದ ದಿವಸಕ್ಕೆ ಜಾಸ್ತಿ ಆಗ್ತಾ ಇದೆ. ಇದನ್ನ RBI ಕೂಡ ಒಪ್ಕೊಳ್ಳುತ್ತೆ. RBI ಡೇಟಾ ಪ್ರಕಾರ ಕನ್ಸ್ಯೂಮರ್ ಡ್ಯೂರೇಬಲ್ ಲೋನ್ಸ್ ವರ್ಷದಿಂದ ವರ್ಷಕ್ಕೆ 42% ಗ್ರೋತ್ ಆಗಿದೆ. ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ, ಜನ ಪ್ರೆಸೆಂಟ್ ಅಲ್ಲಿ ಬದುಕೋಸ್ಕರ ಫ್ಯೂಚರ್ ನ ಹಾಳು ಮಾಡ್ಕೊಂತಿದ್ದಾರೆ ಅಂತ. ಅಂದ್ರೆ ಇವರು ಪ್ರೆಸೆಂಟ್ ಅಲ್ಲಿ ಏನ್ ದುಡ್ಡು ಖರ್ಚು ಮಾಡ್ತಿದಾರಲ್ಲ, ಇದು ಫ್ಯೂಚರ್ ಅಲ್ಲಿ ದುಡಿಯೋ ದುಡ್ಡು. ಇವತ್ತೊಂದ್ಸಲ ಸಾಲ ಮಾಡಿ ಟ್ರಿಪ್ ಹೋಗಿ ಬಂದ್ರೆ ಅದಕ್ಕೆ EMI ಕಟ್ತಾರಲ್ಲ, ಆ EMI ಕಟ್ಟೋದು ಎಲ್ಲಿಂದ? ಫ್ಯೂಚರ್ ಅಲ್ಲಿ ದುಡಿಯೋ ದುಡ್ಡಿಂದ. ಜನ ಇವತ್ತು ಪ್ರೆಸೆಂಟ್ ಅಲ್ಲಿ ಬದುಕೋಸ್ಕರ ಫ್ಯೂಚರ್ ನ ಹಾಳು ಮಾಡ್ಕೊಂತಾ ಇದಾರೆ. ಹಾಗಿದ್ರೆ ನಾವು ದುಡ್ಡು ಖರ್ಚು ಮಾಡೋದೇ ತಪ್ಪ, ಐಫೋನ್ ತಗೊಳ್ಳೋ ತಪ್ಪ, ಕಾರ್ ತಗೊಳ್ಳೋ ತಪ್ಪ, ಟ್ರಿಪ್ ಹೋಗೋದು ತಪ್ಪ? ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ? ನಿಜ ಹೇಳ್ಬೇಕಂದ್ರೆ ಇದು ಯಾವ್ದು ತಪ್ಪಲ್ಲ, ನಿಮ್ಗೆ ಏನಾದ್ರು ನೀಡಿದ್ರೆ. ಬಟ್ ನಿಮಗೆ ನೀಡ್ ಅಂತ ಅನ್ಸುತ್ತೆ, ನಿಮ್ಮ ಮನಸ್ಸು ಇದನ್ನ ನೀಡ್ ಅಂತ ನಿಮಗೆ ಒಪ್ಸುತ್ತೆ. ಯಾಕಂದ್ರೆ ನಾವು ಹಿಂದೆ ಒಂದ್ಸಲೂ ಇದೇ ತರ ಬದುಕ್ತಿದ್ವಿ, ನಮ್ಮ ತಂದೆ ತಾಯಿಗಳು ಇದೇ ತರ ಇದ್ದಿದ್ದು. ಬಟ್ ಅವಾಗ ಅವ್ರು ಯಾರಿಗೆ ಕಂಪೇರ್ ಮಾಡೋರು ಅಂದ್ರೆ ಅವ್ರ ಸಂಬಂಧಿಕರಿಗೆ ಕಂಪೇರ್ ಮಾಡೋರು, ಅಥವಾ ಸುತ್ತಮುತ್ತ ಮನೆಯಲ್ಲಿರೋರಿಗೆ ಕಂಪೇರ್ ಮಾಡೋರು. ಅವ್ರ ಸಂಬಂಧಿಕರು ಕೂಡ ಅದೇ ರೇಂಜಲ್ಲಿ ಇರ್ತಿದ್ರು, ಅವರ ಸುತ್ತಮುತ್ತ ಮನೆಯಲ್ಲಿರೋರು ಕೂಡ ಅದೇ ರೇಂಜಲ್ಲಿ ಇರ್ತಿದ್ರು. ಅವಾಗ ಅಷ್ಟೊಂದು ಎಫೆಕ್ಟ್ ಆಗ್ತಿರ್ಲಿಲ್ಲ. ಯಾರೋ ಒಬ್ಬ ಮಾರುತಿ 800 ತಗೊಂಬಂದ್ರೆ ನಮಗೂ ಮಾರುತಿ 800 ತಗೊಳ್ಬೇಕು ಅನ್ಸೋದು, ಬಟ್ ನಾವು ಹೋಗಿ ತರ್ತಾ ಇದ್ವಿ. ಸಡನ್ ಆಗಿ ಯಾರೋ ಒಬ್ಬ BMW ತರ್ತಿರ್ಲಿಲ್ಲ ನಮ್ಮ ಮನೆ ಅಕ್ಕಪಕ್ಕದವನು. ಇವತ್ತೇನಾಗಿದೆ, ಇವತ್ತು ಇನ್ಸ್ಟಾಗ್ರಾಮ್ ಇರೋದ್ರಿಂದ ಜಗತ್ತಲ್ಲಿ ಇರೋರೆಲ್ಲ ಏನೇನ್ ಮಾಡ್ತಿದ್ದಾರೆ ಅಂತ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಗೊತ್ತಾಗುತ್ತೆ. ನಾವು ಫಾಲೋ ಮಾಡ್ತಿರಲ್ಲ, ನಾವು ಅವ್ರ ಲೈಫಲ್ಲಿ ನೋಡೂ ಇರಲ್ಲ, ನಾವು ಅಂಥವ್ರನ್ನ ಫಾಲೋ ಮಾಡ್ತಿರ್ತೇವೆ. ಅವ್ರೇನ್ ಮಾಡ್ತಾರೆ, ಫಾರಿನ್ ಟ್ರಿಪ್ ಹೋಗ್ತಾ ಇರ್ತಾರೆ, ಡೈಲಿ ಒಬ್ರೊಬ್ರು ಹೋಮ್ ಟೂರ್ ಮಾಡ್ತಾರೆ, ಡೈಲಿ ಒಂದೊಂದು ಹೊಸ ಕಾರ್ ತಗೊಂತಾರೆ, ಲಕ್ಸುರಿ ರೆಸಾರ್ಟ್ ಅಲ್ಲಿ ಹೋಗ್ಬಿಟ್ಟು ಸ್ಟೈಲಾಗಿ ಕಾಫಿ ಕುಡಿತಿರ್ತಾರೆ. ಇದನ್ನೆಲ್ಲ ನೋಡಿದ್ರೆ ನಮ್ಗೇನ್ ಅನ್ಸುತ್ತೆ, ನಾವ್ ಯಾಕೆ ಹಿಂಗ್ ಬದುಕಿದೀವಿ ಅನ್ಸುತ್ತೆ, ನಮ್ ಜೀವನ ಯಾಕಪ್ಪ ಹಿಂಗಿದೆ ಅನ್ಸುತ್ತೆ. ಅವಾಗ ನಮ್ಗೆ ಮೈಂಡ್ ಏನ್ ಮಾಡುತ್ತೆ, ನೀನು ಬೆಟರ್ ಲೈಫ್ನ ಲೀಡ್ ಮಾಡ್ತಿಲ್ಲ, ನೀನು ಕಿತ್ತೋಗಿರೋ ಲೈಫ್ನ ಲೀಡ್ ಮಾಡ್ತಿದ್ಯಾ, ನೀನು ಬೆಟರ್ ಲೈಫ್ನ ಲೀಡ್ ಮಾಡ್ಬೇಕಂದ್ರೆ ನಿನ್ನ ಹತ್ರ ಇಂಥವೆಲ್ಲ ಇರಬೇಕು ಅಂತ ನೀನು ಮೈಂಡ್ ಒಪ್ಸುತ್ತೆ. ಅದಕ್ಕೇನೆ ನಿಮ್ಗೆ ನೀಡ್ ಯಾವುದು, ರಿಯಲ್ ಯಾವುದು ಗೊತ್ತಾಗಲ್ಲ. ಇಲ್ಲಿ ನಾವು ನೀಡ್ ಇಂದೆ ಹೋಗ್ತಿಲ್ಲ, ಸ್ಟೇಟಸ್ ಇಂದೆ ಹೋಗ್ತಾ ಇದೀವಿ. ಯಾವ ಸ್ಟೇಟಸ್ ಅಂದ್ರೆ ವಾಟ್ಸಪ್ ಸ್ಟೇಟಸ್ಸೇನೆ. ವಾಟ್ಸಪ್ ಸ್ಟೇಟಸ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋ ಸ್ಟೋರೀಸೇ ಇವತ್ತು ಸ್ಟೇಟಸ್ ಆಗಿದೆ. ಯಾಕಂದ್ರೆ ನೀವು ಮುಂಚೆ ನಿಮ್ಮ ಸ್ಟೇಟಸ್ ತೋರಿಸ್ಬೇಕಂದ್ರೆ ನಿಮ್ಮ ಅಕ್ಕಪಕ್ಕ ಮನೆಯವರಿಗೆ ತೋರಿಸ್ತಿದ್ರಿ. ಇವತ್ತು ನೀವು ತೋರಿಸ್ಬೇಕಂದ್ರೆ ಯಾರಿಗೆ ತೋರಿಸ್ತೀರಾ, ನಿಮಗೆ ಗೊತ್ತಿಲ್ದವ್ರಿಗೆಲ್ಲ ತೋರಿಸ್ತೀರಾ. ಅವ್ರು ಯಾರು ಅಂತಾನೂ ನಿಮಗೆ ಗೊತ್ತಿರಲ್ಲ, ಅಂತವ್ರಿಗೆಲ್ಲ ತೋರಿಸ್ತೀರಾ. ಇದರಿಂದ ಏನಾಗುತ್ತೆ,
ನೀವು EMI ಟ್ರ್ಯಾಪಲ್ಲಿ ಸಿಗಾಕಂತ ಇದ್ದೀರಾ. ನೀವೇ ಒಂದ್ಸಲ ಯೋಚನೆ ಮಾಡಿ, ಇದು ನೀಡಾ ಅಥವಾ ಸ್ಟೇಟಸ್ ಗೇಮಾ ಅಂತ. ಇದರಿಂದ ನಾವು ಇವತ್ತು ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಿದೀವಲ್ಲ, ನಮಗೇನು ಎಫೆಕ್ಟ್ ಆಗಲ್ಲ. ನಾಳೆ ಒಂದು ದಿವಸ ಈ ಡೊಪಮೀನ್ ಕಮ್ಮಿ ಆಗುತ್ತಲ್ಲ, ನೀವು ಕಾರ್ ತಗೊಂಡಿರೋ ಖುಷಿ ಕಮ್ಮಿ ಆಗುತ್ತಲ್ಲ, ಖುಷಿ ಕಮ್ಮಿ ಆದರೂ ಕೂಡ ನೀವು EMI ಕಟ್ತಿರ್ತೀರಲ್ಲ, ಅವಾಗ ನಿಮಗೆ ಫೀಲ್ ಆಗುತ್ತೆ. ಒಂದೇ ಒಂದ್ಸಲ ನಿಮ್ಮ ಜಾಬು ಅನ್ಸರ್ಟನ್ ಅನ್ಸುತ್ತಲ್ಲ, ಅವಾಗ ನಿಮಗೆ ಫೀಲ್ ಆಗುತ್ತೆ ನಾನು ಎಂಥ ತಪ್ಪು ಮಾಡ್ತಿದ್ದೀನಿ, ಎಂಥ ತಪ್ಪು ಮಾಡಿದ್ದೆ ಅಂತ. ಅವಾಗ ಕುತ್ಕೊಂಡು ಹತ್ರ ವಾಪಸ್ ಬರಲ್ಲ. ಅದಕ್ಕೆ ನಾವು ಸಾಯೋವರೆಗೂ ಸ್ಟ್ರಗಲಿಂಗ್ ಮಿಡಲ್ ಕ್ಲಾಸ್ ಲೈಫಲ್ಲೇ ಸತ್ತೋಗ್ಬಿಡ್ತೀವಿ. ನಮಗೆ ಗೊತ್ತೇ ಆಗಲ್ಲ ಯಾಕೆ ಈ ಥರ ನಾವು ಬದುಕ್ತಾ ಇದ್ದೀವಿ ಅಂತ. ನಾವು ಯಾವ ರೇಸಲ್ಲಿ ಓಡ್ತಿದ್ದೀವಿ ಅಂದರೆ ಆ ರೇಸಲ್ಲಿ ನಾವು ಗೆಲ್ಲಕ್ಕೆ ಆಗಲ್ಲ ಅಂಥ ರೇಸಲ್ಲಿ ಓಡ್ತಿದ್ದೀವಿ. ಯಾಕಂದರೆ ನೀವೇ ಒಂದ್ಸಲ ಯೋಚನೆ ಮಾಡಿ, ನೀವು ಇನ್ನೊಬ್ರನ್ನ ಇಂಪ್ರೆಸ್ ಮಾಡೋಕ್ಕೆ iPhone 16 ತೊಗೊಂಡ್ರೆ ಇನ್ನೊಬ್ಬ iPhone 17 ತಗೊಂಬಂದಿರ್ತಾರೆ. ನಿಮ್ಮ ಹತ್ರ ಇವತ್ತು ನಾರ್ಮಲ್ ಹಚ್ ಬ್ಯಾಕ್ ಕಾರ್ ಇದ್ದರೆ ನಾಳೆ ನಿಮ್ಮ ಎದುರಿಗೆ ಯಾರೋ ಒಬ್ಬ SUV ತಗೊಂಬಂದಿರ್ತಾನೆ. ನಿಮ್ಮ ಹತ್ರ SUV ಇದ್ದರೆ ಅವನು BMW ತಗೊಂಬರ್ತಾನೆ, BMW ಇದ್ದರೆ ಡಿಫೆಂಡರ್ ತಗೊಂಬರ್ತಾನೆ. ಎಲ್ಲಿವರೆಗೂ ಓಡ್ತೀರಾ ಈ ಥರ? ಓಡೋಕ್ಕೆ ಆಗಲ್ಲ, ಸ್ಯಾಟಿಸ್ಫ್ಯಾಕ್ಷನೇ ಸಿಗಲ್ಲ, ಓಡ್ತಾನೆ ಇರಬೇಕಾಗತ್ತೆ. ನಮ್ಮ ಗೋಲು ಏನಿರಬೇಕಂದ್ರೆ ನಾವು ರಿಚ್ ಆಗಬೇಕು ಅಂತ ಇರಬೇಕೆ ಹೊರತು ನಾವು ರಿಚ್ ಆಗಿ ಕಾಣಿಸ್ಕೊಳೋದಲ್ಲ. ಒಂದು ಸಲ ನೀವು ರಿಚ್ ಆದರೆ ನೀವು ಕಾಣಿಸ್ಕೊಳೋದೇ ಬೇಡ, ಜನ ಒಪ್ಕೊಂತಾರೆ ನೀನು ರಿಚ್ ಅಂತ. ಇಲ್ಲ ನನಗೆ ರಿಚ್ ಆಗೋಕ್ಕೆ ಇಷ್ಟ ಇಲ್ಲ, ಇವತ್ತಿನ ಪ್ರೆಸೆಂಟ್ ಡೇ ಬದುಕಬೇಕು ಅಂತ ನೀವೇನಾದ್ರು ಡಿಸೈಡ್ ಮಾಡಿದ್ರೆ ಇವತ್ತಿನ ಪ್ರೆಸೆಂಟ್ ಡೇ ಬದುಕೋಕ್ಕೋಸ್ಕರ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ನ ಹಾಳು ಮಾಡ್ಕೊತಾ ಇದ್ದೀರಾ. ಮತ್ತು ಒಬ್ಬೊಬ್ರು ಹೇಳ್ಬೋದು, ಇಲ್ಲ ನಾನು ಇದನ್ನೆಲ್ಲ ಯಾರಿಗೂ ತೋರಿಸ್ಕೊಳಕ್ಕೆ ಮಾಡ್ತಾ ಇಲ್ಲ, ನನಗೆ ಇಷ್ಟಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ. ಬಟ್ ನೀವು ಇಷ್ಟಕ್ಕೋಸ್ಕರ ಮಾಡ್ತಾ ಇದ್ರು ಕೂಡ ನೀವು ಇಲ್ಲಿ ಒಂದು ಟ್ರ್ಯಾಪ್ನ ಅರ್ಥ ಮಾಡ್ಕೊಬೇಕು. ಆ ಟ್ರ್ಯಾಪ್ ಏನಂದರೆ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಟ್ರ್ಯಾಪ್. ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂದರೆ ನೀವು ಒಂದ್ಸಲ ಯೋಚನೆ ಮಾಡಿ, ನಿಮಗೆ ಫಸ್ಟ್ಗೆ ಕೆಲ್ಸಕ್ಕೆ ಸೇರಬೇಕಾದ್ರೆ ನೀವು ಓದ್ತಾ ಇರ್ತೀರಲ್ಲ, ಅವಾಗ ನಿಮ್ಗೊಂದು ಕೆಲ್ಸಕ್ಕೆ ಸೇರಬೇಕನ್ನೋ ಒಂದು ಡ್ರೀಮ್ ಇರುತ್ತಲ್ಲ, ಆ ಟೈಮಲ್ಲಿ ನಿಮಗೆ ಎಷ್ಟು ಸಂಬಳ ಬರಬೇಕು ಅಂತ ನಿಮಗೆ ಇಷ್ಟ ಇರುತ್ತೆ. ಎಷ್ಟು ಸಂಬಳ ಬಂದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ನೀವು ಡ್ರೀಮ್ ಕಂಡಿರ್ತೀರ. ಫಸ್ಟಿಗೆ ಒಂದು 20,000ನ 15ರಿಂದ 20,000ನ ಒಂದ್ಸಲ 15-20 ಸಾವಿರ ಬಂದರೆ 15-20 ಸಾವಿರ ಏನಕ್ಕೂ ಸಾಕಾಗಲ್ಲ ಅನ್ಸುತ್ತೆ. ನನಗೆ 30,000 ಸಂಬಳ ಬಂದರೆ ನಾನು ಚೆನ್ನಾಗಿರ್ತೀನಿ ಅನ್ಸುತ್ತೆ. 30,000 ಬಂದರೆ ನನಗೆ 50,000 ಬಂದರೆ ಚೆನ್ನಾಗಿರ್ತೀನಿ ಅನ್ಸುತ್ತೆ. 50,000 ಬಂದರೆ 1 ಲಕ್ಷ ಬಂದರೆ ಚೆನ್ನಾಗಿರ್ತೀನಿ ಅನ್ಸುತ್ತೆ. 1 ಲಕ್ಷಕ್ಕೆ ಹೋದ್ರೂ ಕೂಡ ಆ 1 ಲಕ್ಷ ಏನು ಸಾಕಾಗ್ತಿಲ್ಲ, 2 ಲಕ್ಷ ಬೇಕು ಅನ್ಸುತ್ತೆ. ಯಾಕಂದರೆ ಇಲ್ಲಿ ನಿಮಗೆ ಗೊತ್ತಿಲ್ದಲೇ ನೀವು ನಿಮ್ಮ ಲೈಫ್ ಸ್ಟೈಲ್ನ ಅಪ್ಗ್ರೇಡ್ ಮಾಡ್ಕೊತಾ ಇದ್ದೀರಾ. ಬಿಕಾಸ್ ಇಲ್ಲಿ EMI ವರ್ಲ್ಡ್ ಆಗಿರೋದ್ರಿಂದ ಮತ್ತು ಇದು ಡಿಜಿಟಲ್ ವರ್ಲ್ಡ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಬೇಡದಿದ್ದನ್ನೆಲ್ಲ ನೀವು ಪರ್ಚೇಸ್ ಮಾಡ್ತಾ ಹೋಗ್ತೀರಾ. 30,000 ಸಂಬಳ ತಂತಿರೋನಿಗೆ 50,000 ಬಂದ ತಕ್ಷಣ ಈ 20,000 ದುಡ್ಡು ಉಳಿಯುತ್ತಲ್ಲ, ಈ 20,000 ದುಡ್ಡು ಉಳಿದಿರೋದನ್ನ ಅವನು ಸೇವ್ ಮಾಡ್ಬೇಕು ಅನ್ಕೊಳಲ್ಲ, ಇದಕ್ಕೆ ಯಾವ್ದಾನ ಒಂದು ಹೊಸ ಕಮಿಟ್ಮೆಂಟ್ ಮಾಡ್ಕೊಬೇಕು ಅನ್ಸುತ್ತೆ. ಆ ಅಪ್ಗ್ರೇಡ್ ಆಗೋಕ್ಕೂ ಮುಂಚೆ, ಕೆಲಸ ಚೇಂಜ್ ಆಗೋಕ್ಕೂ ಮುಂಚೆ, ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗೋಕ್ಕೂ ಮುಂಚೆನೇ ನಿಮ್ಮ ತಲೆಯಲ್ಲಿ ಈ 20,000ಕ್ಕೆ ಏನಾದರೂ ಕಮಿಟ್ಮೆಂಟ್ ಮಾಡ್ಕೊಬೇಕಂತ ಬರುತ್ತೆ. ಇದೇ ರೀತಿನೇ ಪ್ರತಿ ಒಂದು ಸ್ಟೆಪ್ಪಲ್ಲೂ ನಿಮಗೆ ಗೊತ್ತಿಲ್ದಂಗೆ ಆಗ್ತಾ ಇರುತ್ತೆ. ಹೆಂಗಂದ್ರೆ ಇನಿಷಿಯಲಿ ನಿಮಗೆ ಕಮ್ಮಿ ಸಂಬಳ ಬರ್ಬೇಕಾದ್ರೆ ನೀವು ಯಾವತ್ತಾರು ಸ್ವಿಗ್ಗಿ ಝೊಮ್ಯಾಟೊ ಓಪನ್ ಮಾಡಿ ಯಾವತ್ತಾರು ಆರ್ಡರ್ ಮಾಡಿದ್ದೀರಾ? ಯಾವತ್ತೂ ಆರ್ಡ್ರ್ ಮಾಡಿರಲ್ಲ. ಯಾಕಂದರೆ 100 ಸಲ ಯೋಚನೆ ಮಾಡ್ತೀರಾ, ಏನಾದ್ರು ತರ್ಸೋಕ್ಕೆ ಮುಂಚೆ 30 ರೂಪಾಯಿ ಡೆಲಿವರಿ ಚಾರ್ಜ್ ಕೊಡಬೇಕು, ಇವನಿಗೆ ಕಾಸ್ಟ್ ಕೊಡಬೇಕು ಅಂತ ನೀವೇ ಎದ್ದು ಓಡೋಗ್ತೀರಾ. ಒಂದು ಸಲ ನಿಮ್ಮ ಕೈಲಿ ದುಡ್ಡು ಬಂದಮೇಲೆ ಯೋಚನೆ ಮಾಡ್ತೀರಾ? ಯೋಚನೆ ಮಾಡಲ್ಲ, ದಿವಸಕ್ಕೆ 2-3 ಸಲ ತರಿಸ್ಕೊಂತೀರಾ. ಮುಂಚೆ ಆಟೋದಲ್ಲಿ ಹೋಗ್ಬೇಕಂದ್ರೇ 1000 ಸಲ ಯೋಚನೆ ಮಾಡ್ತೀರಾ. ಇವಾಗ ಕ್ಯಾಬಲ್ಲಿ ಹೋಗೋಕ್ಕೆ ತಲೆನೇ ಕೆಡಿಸ್ಕೊಳಲ್ಲ, ಕ್ಯಾಬ್ನ 1 ನಿಮಿಷದಲ್ಲಿ ಬುಕ್ ಮಾಡಿಬಿಡ್ತೀರಾ. ಯಾಕೆ ಹೇಳಿ? ಯಾಕಂದರೆ ನಿಮ್ಮ ಕೈಯಲ್ಲಿ ದುಡ್ಡು ಇದೆಯಲ್ಲ, ಕೈಯಲ್ಲಿ ದುಡ್ಡು ಬಂದ ತಕ್ಷಣ ಏನಾಗುತ್ತೆ, ನಿಮ್ಮ ಮೈಂಡಿಗೆ ಅನಿಸುತ್ತೆ ನಿನಗೆ ಖರ್ಚು ಮಾಡೋ ಎಬಿಲಿಟಿ ಇದೆ ಅಂತ, ಅದು ನಿಮ್ಮನ್ನು ಪುಷ್ ಮಾಡುತ್ತೆ. ಅದಕ್ಕೇ ನಿಮ್ಮ ಲೈಫ್ ಸ್ಟೈಲ್ ಅಪ್ಗ್ರೇಡ್ ಮಾಡ್ಕೊಬೇಡಿ. ನಿಮ್ಮ ಲೈಫ್ ಸ್ಟೈಲ್ ಅಪ್ಗ್ರೇಡ್ ಮಾಡ್ಕೊಳೋಕ್ಕೂ ಮುಂಚೆ ನಿಮ್ಮ ನೆಟ್ವರ್ಕ್ನ ಇನ್ಕ್ರೀಸ್ ಮಾಡಿ, ನಿಮ್ಮ ವೆಲ್ತ್ನ ಬಿಲ್ಡ್ ಮಾಡಿ, ಅಂದರೆ ನಿಮ್ಮ ಹತ್ರ ಇರೋ ಆಸ್ತಿನ ಬಿಲ್ಡ್ ಮಾಡಿ. ಒಂದು ಸಲ ಆಸ್ತಿ ಜಾಸ್ತಿ ಆದಾಗ ಅವಾಗ ನೀವು ದುಡ್ಡು ಖರ್ಚು ಮಾಡಿದ್ರು ತಲೆ ಕೆಡಿಸ್ಕೊಳಂಗಿರಲ್ಲ. ಯಾಕಂದರೆ ನಿಮ್ಮ ಹತ್ರ ಆಸ್ತಿ ಇರೋದಕ್ಕೆ ಖರ್ಚು ಮಾಡ್ತಾ ಇದ್ದೀರಾ. ನೀವು ಇನ್ಕಮ್ನ ನಂಬ್ಕೊಂಡು ಖರ್ಚು ಮಾಡಿದ್ರೆ ಈ ಇನ್ಕಮ್ ಇವತ್ತಲ್ಲ ನಾಳೆ ನಿಂತೋಗುತ್ತೆ. ಆಸ್ತಿ ಯಾವತ್ತೂ ಕರಗಲ್ಲ, ಆಸ್ತಿ ಕರಗಿದ್ರು ನಿಧಾನ ಕರಗುತ್ತೆ. ಫಸ್ಟು ಆಸ್ತಿ ಬಿಲ್ಡ್ ಮಾಡಿ. ಈ ಇನ್ಕಮ್ ಯಾವಾಗ ನಿಂತೋಗುತ್ತೆ ಆವಾಗ ಆಸ್ತಿ ನಿಮ್ಮನ್ನು ಕಾಪಾಡುತ್ತೆ. ಆ ಆಸ್ತಿ ಎಲ್ಲಾದರೂ ಆಗಿರ್ಬೋದು. ಈ ವಿಡಿಯೋದಲ್ಲಿ ನಾನು ನಿಮ್ಮ ದುಡ್ಡನ್ನ ಅಲ್ಲಿ ಸೇವ್ ಮಾಡಿ ಇಲ್ಲಿ ಸೇವ್ ಮಾಡಿ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡಲ್ಲ. ಯಾಕಂದರೆ ನಾವು ಆಲ್ರೆಡಿ ತುಂಬ ವಿಡಿಯೋಗಳು ಮಾಡಿದ್ದೀವಿ ಆ ಥರ. ನಿಮ್ಗೇನಾದರೂ ಆ ವಿಡಿಯೋಗಳು ನೋಡ್ಬೇಕಾದ್ರೆ ನಮ್ಮ ಚಾನಲ್ನ ಹೋಗಿ ಒಂದ್ಸಲ ಚೆಕ್ ಮಾಡಿ, ದುಡ್ಡನ್ನ ಸೇವ್ ಮಾಡಿ. ಮತ್ತು ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.